ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. 1971 ನಂತರ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದುಕೊಂಡಿದೆ. ಇದೀಗ ಎರಡೂ ದೇಶಗಳ ನಡುವೆ ಮಿಸೈಲ್ಗಳ ಹೊಡೆದಾಟ, ಡ್ರೋನ್ಗಳ ಹೊಡೆದಾಟ, ಫೈಟರ್ ಜೆಟ್ಗಳ ಹೊಡೆದಾಟ, ಹೀಗೆ ಎರಡೂ ಆರ್ಮಿಗಳು ಕೂಡ ತಮ್ಮ ತಮ್ಮ ದೇಶದ ಅಸ್ತಿತ್ವಕ್ಕಾಗಿ, ದೇಶದ ಜನತೆಯ ಅಸ್ತಿತ್ವಕ್ಕಾಗಿ ಎನ್ನುವ ಕಾರಣಗಳನ್ನು ನೀಡಿಕೊಂಡು ಎರಡೂ ದೇಶಗಳು ಸಹ ಹೊಡೆದಾಡ್ತಾ ಇದೆ. ಅದರಲ್ಲೂ ಈ ಪಾಕಿಸ್ತಾನ ಮೊದಲು ಭಾರತದ ಮೇಲೆ ಮಿಸೈಲ್ ದಾಳಿಗಳನ್ನು ಆರಂಭ ಮಾಡ್ತು. ಮಿಸೈಲ್ ದಾಳಿಗಳನ್ನು ಆರಂಭ ಮಾಡಿದಾಗ ಮೊನ್ನೆ ನಾವು ನೋಡಿದಾಗ ನಮಗನ್ಸಿದ್ದು, ಅರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಇಂಡಿಯಾದ ಮೇಲೆ, ಯಾಕೆ ಇಷ್ಟೊಂದು ಮಿಸೈಲ್ಗಳನ್ನು ಹಾರಿಸ್ತಾ ಇದೆ, ಏನಾಗ್ಬಿಡುತ್ತೋ ಗಡಿ ಪ್ರದೇಶದಲ್ಲಿ ವಾಸವಾಗಿರುವಂತಹ ನಮ್ಮ ಭಾರತದ ಜನಗಳಿಗೆ ಏನಾಗ್ಬಿಡುತ್ತೋ ಎನ್ನುವ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಆದರೆ ಆ ಎಲ್ಲ ಅನುಮಾನಗಳಿಗೂ, ಗೊಂದಲಗಳಿಗೂ, ಪ್ರಶ್ನೆಗಳಿಗೂ ಉತ್ತರ ಕೊಡುವಂತೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟನ್ನು ಕೊಟ್ಟಿತ್ತು. ಪಾಕಿಸ್ತಾನದ ಕಡೆಯಿಂದ ಎಷ್ಟೇ ಮಿಸೈಲ್ಗಳು ಬರಲಿ, ಈಗ ಆಲ್ರೆಡಿ ಹತ್ತಿರ 200ಕ್ಕಿಂತ ಹೆಚ್ಚಿನ ಮಿಸೈಲ್ಗಳು, ಡ್ರೋನ್ಗಳು ಸೇರಿದಂತೆ ಎಲ್ಲವೂ ಕೂಡ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 95% ಅಕ್ಯುರೆಸಿನಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನ ಕಳುಹಿಸಿದಂತಹ ಅಷ್ಟು ಪಾಕಿಸ್ತಾನದ ಅಸ್ತ್ರಗಳನ್ನು ಒಡೆದು ಉರುಳಿಸುವಲ್ಲಿ ಯಶಸ್ವಿ ಆಗಿದೆ. ಅಂದರೆ ನ್ಯೂಟ್ರಲೈಸ್ ಮಾಡೋದರಲ್ಲಿ ಭಾರತ ಯಶಸ್ವಿಯಾಗಿದೆ. ಅದರ ಅಕ್ಯುರೆಸಿ ರೇಟ್ ಒಂದು 95%. ಇದು ಬಹಳ ಖುಷಿ ಪಡುವಂತಹ ವಿಚಾರ. ಹೀಗೆ ಭಾರತದ ಮೇಲೆ ಯಾವ ರೀತಿ ದಾಳಿಯನ್ನ ಪಾಕಿಸ್ತಾನ ಮಾಡಿದ್ರು ಸಹ ಅದನ್ನ ಭಾರತ ದಿಟ್ಟವಾಗಿ ಎದುರಿಸ್ಕೊತಾ ಬರ್ತಾ ಇದೆ, ಅದನ್ನ ನ್ಯೂಟ್ರಲೈಸ್ ಮಾಡ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವು. ಅರೆ ನಾವು ಲೋಯರ್ ವರ್ಷನ್ನಿಂದ ಹಿಡಿದು ಹೈಯರ್ ವರ್ಷನ್ವರೆಗೂ ಯಾವುದೇ ರೀತಿಯ ಮಿಸೈಲ್ಸ್ಗಳನ್ನು ಹಾರಿಸಿದ್ರು, ಯಾವುದೇ ರೀತಿಯ ಡ್ರೋನ್ಗಳನ್ನು ಹಾರಿಸಿದ್ರು, ಭಾರತದ ಬಳಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಮಾಡ್ತಾ ಇದೆ ಅಥವಾ ಹೊಡೆದಾಗ್ತಾ ಇದೆಯಲ್ಲ. ಏನು ಮಾಡೋದು ಮುಂದೆ ಈ ಯುದ್ಧವನ್ನು, ಅಂದರೆ ಯುದ್ಧ ಏನಾದರೂ ಆರಂಭ ಆದರೆ ನಾವು ಯಾವ ರೀತಿ ಕಂಟಿನ್ಯೂ ಮಾಡೋದು ಯುದ್ಧವನ್ನು ಭಾರತದ ಜೊತೆಗೆ ಅಥವಾ ಭಾರತದ ಎದುರಿಗೆ ಎನ್ನುವ ತಲೆ ಬಿಸಿ ಪಾಕಿಸ್ತಾನಕ್ಕೆ ಈಗ ಆಲ್ರೆಡಿ ಬಂದಿದೆ. ಇಲ್ಲಿಯವರೆಗೂ ಭಾರತ ತನ್ನಲ್ಲಿರುವ ಯಾವುದೇ ರೀತಿಯ ಅಪ್ಡೇಟೆಡ್ ಮಿಸೈಲ್ಗಳನ್ನು ಪಾಕಿಸ್ತಾನದ ವಿರುದ್ಧ ಯೂಸ್ ಮಾಡೇ ಇಲ್ಲ. ಭಾರತ ಏನು ಏರ್ ಡಿಫೆನ್ಸ್ ಸಿಸ್ಟಮ್ನ ಸಲುವಾಗಿ ಅಪ್ಡೇಟೆಡ್ ಆಗಿ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಎಲ್ಲ ದಾಳಿಗಳನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದ ಮೇಲೆ ಸಹ ನಮ್ಮ ಆರ್ಮಿ ಸಾಕಷ್ಟು ರೀತಿಯ ದಾಳಿಗಳನ್ನು ಮಾಡ್ತಾ ಇದೆ. ಮಿಸೈಲ್ಸ್ ಲಾಂಚ್ ಮಾಡ್ತಾ ಇದೆ, ಶೆಲ್ ಲಾಂಚ್ ಮಾಡ್ತಾ ಇದೆ, ಅದರ ಜೊತೆಗೆ ಫೈಟರ್ ಜೆಟ್ಗಳ ಮೂಲಕ ಅವರ ಸಾಕಷ್ಟು ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಭಾರತ ಇನ್ನೂ ಅಪ್ಡೇಟೆಡ್, ಅಂದರೆ ತನ್ನಲ್ಲಿರುವ ಮೋಸ್ಟ್ ಡೇಂಜರಸ್, ಮೋಸ್ಟ್ ಅಪ್ಡೇಟೆಡ್ ಸಿಸ್ಟಮ್ಗಳನ್ನು ಇನ್ನೂ ಕೂಡ ಆಕ್ಟಿವೇಟ್ ಮಾಡಿಲ್ಲ. ಇಫ್ ಇನ್ ಕೇಸ್ ಆ ಅಪ್ಡೇಟೆಡ್ ಮಿಸೈಲ್ಸ್ಗಳು, ಅಪ್ಡೇಟೆಡ್ ಡ್ರೋನ್ಗಳು, ಅಪ್ಡೇಟೆಡ್ ಕ್ಷಿಪಣಿಗಳನ್ನು ಆರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೇ ಆದರೆ ಭಾರತ, ಪಾಕಿಸ್ತಾನದ ಕತೆ ಏನಾಗುತ್ತೆ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೂ ನಾವು ಹಾರಿಸಿರುವ ಅಥವಾ ಉಪಯೋಗಿಸಿರುವ, ಪಾಕಿಸ್ತಾನದ ವಿರುದ್ಧ ಬಳಸಿರುವ ಹೈ ಎಂಡ್ ಮಿಷನರೀಸ್ ಯಾವುದಾದ್ರೂ ಇದ್ದರೆ ಅದು S-400 ಸುದರ್ಶನ ಚಕ್ರ 400. ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮಾತ್ರ ಭಾರತ ಫುಲ್ ಅಪ್ಡೇಟೆಡ್ ಆಗಿರುವಂತದ್ದನ್ನ ಯೂಸ್ ಮಾಡಿದೆ. ಸೊ ಎರಡೂ ದೇಶಗಳ ನಡುವೆ ಈ ರೀತಿಯ ಸಂದರ್ಭ ನಿರ್ಮಾಣ ಆಗಿರುವಂತಹ ಈ ಸಂದರ್ಭದಲ್ಲಿ ಪ್ರತಿದಿನ ಎಲ್ಲರೂ ಕೂಡ ನಾವು ಕಾಯ್ತಾ ಇರ್ತೀವಿ. ಅಂದ್ರೆ ಪ್ರತಿದಿನ ರಾತ್ರಿಯೇ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದಕ್ಕೆ ರಾತ್ರಿ ಅದೇ ಟೈಮ್ನಲ್ಲೇನೆ ಭಾರತ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಪ್ರೆಸ್ ಬ್ರೀಫಿಂಗ್ ಅಂತ ಬರುತ್ತೆ. ಭಾರತ ಏನೆಲ್ಲ ಮಾಡ್ತು ಅನ್ನೋದನ್ನ ಭಾರತದ ಸೇನಾ ಅಧಿಕಾರಿಗಳು ವಿವರಿಸ್ತಾರೆ. ಅದರ ಜೊತೆಗೆ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಸಹ ಪಾಕಿಸ್ತಾನ ಏನೆಲ್ಲ ಮಾಡ್ತು ಅನ್ನೋದನ್ನ ವಿವರಿಸುವುದರ ಜೊತೆಗೆ ಭಾರತದ ಮೇಲೆ ಒಂದಷ್ಟು ಆರೋಪಗಳನ್ನು ಸಹ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಾಡಿರುವಂತಹ ದೊಡ್ಡ ಆರೋಪ ಏನಪ್ಪಾ ಅಂತಂದ್ರೆ, ಭಾರತ ತನ್ನ ಭೂಪ್ರದೇಶದ ಮೇಲೆ ತಾನೇ ದಾಳಿ ಮಾಡ್ಕೊಳ್ತಾ ಇದೆ, ತನ್ನ ದೇಶದ ಜನರನ್ನ ತಾನೇ ಸಾಯಿಸ್ತಾ ಇದೆ. ಇದನ್ನೆಲ್ಲ ಭಾರತವೇ ಮಾಡೋದ್ರ ಮೂಲಕ ಅದರ ಆಪಾದನೆಯನ್ನ ಪಾಕಿಸ್ತಾನದ ಮೇಲೆ ಹೊರಿಸ್ತಾ ಇದೆ ಎನ್ನುವ ಒಂದು ಮಾತನ್ನ ಪಾಕಿಸ್ತಾನದ ಆರ್ಮಿ ಚೀಫ್ ಅಫಿಷಿಯಲ್ ಆಗಿ ಹೇಳಿರುವಂಥದ್ದು. ಅದರಲ್ಲೂ ಅವರು ಹೇಳಿರೋದಕ್ಕೆ ಸಾಕ್ಷಿ ರೂಪದಲ್ಲಿ ತೋರಿಸಿರುವಂಥದ್ದು ಜಮ್ಮು ಮತ್ತು ಕಾಶ್ಮೀರದ ಗವರ್ನರ್ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಪ್ರೆಸ್ ಮೀಟ್ನಲ್ಲಿ ಪ್ರಸಾರ ಮಾಡುವ ಮೂಲಕ ನೋಡಿ. ಅಲ್ಲಿಯ ಭಾರತದ ನಾಗರಿಕರೇ ಹೇಳ್ತಾ ಇದ್ದಾರೆ, ಲಾಸ್ಟ್ ಪುಲ್ವಾಮಾ ಅಟ್ಯಾಕ್ ಆದಾಗ ಕೂಡ ಅದನ್ನ ಮಾಡಿಸಿದ್ದು ಭಾರತವೇ. ಭಾರತ ಇದನ್ನ ಎಲೆಕ್ಷನ್ ಟೈಮ್ನಲ್ಲಿ ಮಾಡಿಸಿ ಪಾಕಿಸ್ತಾನದ ಮೇಲೆ ಅದನ್ನು ಹಾಕಿ
ನಂತರ ಎಲೆಕ್ಷನ್ನಲ್ಲಿ ಗೆಲ್ಲುವ ಕೆಲಸಗಳನ್ನು ಭಾರತ ಮಾಡ್ತಾ ಇದೆ. ಅದರ ಜೊತೆಗೆ ಅವರ ಜನರನ್ನು ಭಾರತವೇ ಸಾಯಿಸ್ತಾ ಇದೆ ಎನ್ನುವ ಒಂದಷ್ಟು ಫಾಲ್ಸ್ ಅಲಿಗೇಷನ್ಸ್ಗಳನ್ನು ಸಹ ಮಾಡಿದರು. ಈ ಫಾಲ್ಸ್ ಅಲಿಗೇಷನ್ಸ್ಗೆ ಅವರಿಗೆ ಸಿಕ್ಕಿರುವಂತಹ ವಿಡಿಯೋ ಪ್ರೂಫ್ನ ಕೊಟ್ಟಿರೋದು ಭಾರತದ ಒಳಗಡೆ ಇರುವಂತಹ ಭಾರತೀಯ ಪ್ರಜೆಗಳೇ, ಭಾರತೀಯ ರಾಜಕಾರಣಿಗಳೇ ಅನ್ನೋದು ನಿಜವಾಗ್ಲೂ ಬೇಜಾರಿನ ಸಂಗತಿ. ಇದೆಲ್ಲದರ ನಡುವೆ ಮೊದಲ ದಿನ ಏನು ಮಿಸೈಲ್ಸ್ಗಳು, ಶೆಲ್ಗಳ ಅಟ್ಯಾಕ್ ಆಯಿತು, ಈ ಮಿಸೈಲ್ಸ್ಗಳ ಅಟ್ಯಾಕ್ ಪಾಕಿಸ್ತಾನದ ಮೇಲೆ ಭಾರತ ಮಾಡಿದಾಗ ಪಾಕಿಸ್ತಾನದ ಪ್ರಧಾನಿ ತಂಗಿರುವಂತಹ, ಅಂದರೆ ಅವರ ನಿವಾಸದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಮಿಸೈಲ್ಸ್ ಕೂಡ ಬಿದ್ದಿತ್ತು. ಇದನ್ನು ಅರಿತಂತಹ ಪಾಕಿಸ್ತಾನ ಸೇನೆ ಅವರ ಪ್ರಧಾನಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡುವ ದೃಷ್ಟಿಯಿಂದ ಆ ಮನೆಯಿಂದ, ಅಂದರೆ ಮಿಸೈಲ್ಸ್ ಬಿದ್ದ 20 ಕಿಲೋಮೀಟರ್ ದೂರದಲ್ಲಿದ್ದ ಆ ಮನೆಯಿಂದ ಪಾಕಿಸ್ತಾನದ ಪ್ರಧಾನಿಯನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಕೂಡ ಮಾಡಿದರು. ಸೊ ಇಷ್ಟೆಲ್ಲ ಆಗ್ತಾ ಇದೆ. ನಾವು ಏನೇ ಮಾಡಿದರೂ ಕೂಡ ಇಂಡಿಯಾ ಅದನ್ನು ಸಮರ್ಥವಾಗಿ ಎದುರಿಸ್ತಾ ಇದೆ, ಇಂಡಿಯಾ ಅದನ್ನು ಹೊಡೆದು ಉರುಳಿಸ್ತಾ ಇದೆ. ಹೀಗಿರುವಾಗ ನಾವು ಏನು ಮಾಡಬೇಕು ಎನ್ನುವ ಒಂದು ಚಿಂತೆಯಲ್ಲಿ ಪಾಕಿಸ್ತಾನ ಇರುವಂತಹ ಈ ಸಂದರ್ಭದಲ್ಲಿ ರಾಯ್ಟರ್ಸ್ ಎನ್ನುವ ಒಂದು ಸುದ್ದಿ ಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಪ್ರಧಾನಿ ಪರಮಾಣು ಶಸ್ತ್ರಾಸ್ತ್ರಗಾರ ಮೇಲ್ವಿಚಾರಣೆ ಸಮಿತಿಯ ತುರ್ತು ಸಭೆಯನ್ನು ಪಾಕಿಸ್ತಾನದಲ್ಲಿ ಕರೆದಿದ್ದಾರೆ. ಅಲ್ಲಿನ ಅಫಿಷಿಯಲ್ಸ್ಗಳ ಜೊತೆಗೆ, ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಪಟ್ಟ, ನ್ಯೂಕ್ಲಿಯರ್ ವೆಪನ್ಸ್ ಯಾವ ಕಂಡೀಷನ್ನಲ್ಲಿದೆ, ನಾವು ಅದನ್ನು ಬಳಸಬಹುದಾ, ಬಳಸಿದ್ರೆ ಏನಾಗುತ್ತೆ, ಬಳಸಿದ್ರೆ ಯಾವ ರೀತಿ ಯಶಸ್ವಿಯಾಗಿ ಅದನ್ನು ಬಳಸ್ಬೋದು, ಈ ರೀತಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಪಾಕಿಸ್ತಾನದ ಅಫಿಷಿಯಲ್ಸ್, ಅಂದರೆ ನ್ಯೂಕ್ಲಿಯರ್ ವೆಪನ್, ಅಣುಬಾಂಬ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿದ್ದಾರೆ ಅಂತ ರಾಯ್ಟರ್ಸ್ ಎನ್ನುವ ಸುದ್ದಿ ಸಂಸ್ಥೆ ವರದಿಯನ್ನು ಮಾಡಿದೆ. ಅಂದರೆ ನಾವು ಯಾವುದೇ ರೀತಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರೂ ಕೂಡ ಭಾರತ ಅದನ್ನು ಹಿಮ್ಮೆಟ್ಟಿಸ್ತಾ ಇದೆ. ನಮಗೆ ಕೊನೆಯದಾಗಿ ಉಳಿದಿರುವ ಅಸ್ತ್ರ ಪರಮಾಣು, ನ್ಯೂಕ್ಲಿಯರ್ ವೆಪನ್ ಎನ್ನುವ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರು ಕರೆದಿರಬಹುದು, ಅಥವಾ ಈ ತರದೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಭಾರತದ ದಾರಿಯನ್ನು ತಪ್ಪಿಸಿ ಭಾರತದ ಕಾನ್ಸಂಟ್ರೇಷನ್ ಪೂರ್ತಿ ಆ ನ್ಯೂಕ್ಲಿಯರ್ ವೆಪನ್ನ ಮೇಲೆ ಅಥವಾ ನ್ಯೂಕ್ಲಿಯರ್ನ ದಾಳಿ ಮಾಡ್ತಾರೆ ಎನ್ನುವ ಕಡೆ ಭಾರತದ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನವನ್ನು ಸಹ ಮಾಡ್ತಾ ಇರಬಹುದು. ಒಂದು ವೇಳೆ ಏನಾದರೂ ಪಾಕಿಸ್ತಾನ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ನ್ಯೂಕ್ಲಿಯರ್ ವೆಪನ್ನನ್ನು ಭಾರತದ ಮೇಲೆ ಬಳಸೋದಕ್ಕೆ ನಿರ್ಧಾರ ಮಾಡಿದ್ದೇ ಆದರೆ, ಒಂದೇ ಒಂದು ಹೆಜ್ಜೆ ಈ ವಿಚಾರವಾಗಿ ಮುಂದಿಟ್ಟಿದ್ದೆ ಆದರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟನ್ನು ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಜ ಮಾಡ್ತಾರೆ. ಏನದು ಸ್ಟೇಟ್ಮೆಂಟ್? ನೀವೇನಾದರೂ ಭಾರತದ ವಿರುದ್ಧ ಪರಮಾಣು ದಾಳಿ ಮಾಡೋದಕ್ಕೆ ಮುಂದೆ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡೀ ಪಾಕಿಸ್ತಾನ ಸೂರ್ಯೋದಯವನ್ನು ನೋಡಲ್ಲ ಅನ್ನೋದನ್ನು ನಿಜ ಅಂತ ಮಾಡ್ತಾರೆ. ಆದರೆ ಈ ಒಂದು ಸುದ್ದಿ ಸಂಸ್ಥೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಮೀಟಿಂಗ್ ಆಗಿದೆ ಅಂತ, ಅದರ ಜೊತೆಗೆ ಈ ರಾಯ್ಟರ್ಸ್ ಎನ್ನುವ ಸುದ್ದಿ ಸಂಸ್ಥೆ ಮುಂಚೆ ನಂಬೋದಕ್ಕೆ ಯೋಗ್ಯವಾದಂತಹ ಸುದ್ದಿ ಸಂಸ್ಥೆ ಆಗಿತ್ತು. ಯಾವಾಗ ಈ ರಾಯ್ಟರ್ಸ್ ಎನ್ನುವ ಸುದ್ದಿ ಸಂಸ್ಥೆಯನ್ನು ಕೆನಡಾದ ಮೂಲದ ಒಬ್ಬ ವ್ಯಕ್ತಿ ತೆಗೆದುಕೊಂಡೋ, ಅಂದಿನಿಂದ ಇಲ್ಲಿಯವರೆಗೂ ಭಾರತದ ವಿರುದ್ಧದ ಒಂದಷ್ಟು ಸುದ್ದಿಗಳನ್ನೇ, ಭಾರತದ ಎಗನೆಸ್ಟ್ ಆಗಿರುವಂತಹ ಒಂದಷ್ಟು ಸುದ್ದಿಗಳನ್ನೇ ಇದು ಪ್ರಸಾರ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಈ ಸುದ್ದಿಯನ್ನು ನಂಬೋದು ಕೂಡ ಕಷ್ಟ ಅಂತ ನನಗನ್ಸುತ್ತೆ. ಏನನ್ಸುತ್ತೆ ಪಾಕಿಸ್ತಾನದ ಈ ಗುಪ್ತ ಮೀಟಿಂಗ್ನ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.